ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಂಜಾನೆ ಈ ಸುದ್ದಿ ಹೇಳೋದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಯಾಕೆ ಅಂತಂದ್ರೆ ಬೆಳಗ್ಗೆ ಒಳ್ಳೊಳ್ಳೆ ಸುದ್ದಿಗಳನ್ನ ಕೊಡಬೇಕು, ಆದ್ರೆ ಈಗಿರುವಂತಹ ಸುದ್ದಿ ಅದು ಜನರಿಗೆ ತುಂಬಾ ಒಳ್ಳೆ ಸುದ್ದಿ ಅಂತ ಅನ್ನಿಸಲ್ಲ. ಯಾಕೆ ಅಂದ್ರೆ ಇದು ರಾಜ್ಯದ ಜನತೆಗೆ ಸದ್ದಿಲ್ಲದೆ ಕೊಡ್ತಾ ಇರುವಂತಹ ಒಂದು ಶಾಕಿಂಗ್ ಸುದ್ದಿ. ಎಸ್, ಇದು ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತ ಒಂದು ಸ್ಫೋಟಕ ಸುದ್ದಿ. ಗ್ಯಾರಂಟಿ ಯೋಜನೆ ಎಷ್ಟು ಗ್ಯಾರಂಟಿಗಳಿವೆ? 5 ಗ್ಯಾರಂಟಿಗಳಿವೆ. ಈ 5 ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿಗೆ ಸಂಬಂಧಪಟ್ಟಂತಹ ಒಂದು ಸ್ಫೋಟಕ ಸುದ್ದಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಗ್ಯಾರಂಟಿ ಯೋಜನೆ ಪರಿಷ್ಕರಣೆಯ ಬೆನ್ನಲ್ಲೇ ಹೊರಬಿದ್ದಿದೆ ಮತ್ತೊಂದು ಮಾಹಿತಿ. ಪರಿಷ್ಕರಣೆ ಹೆಸರಲ್ಲಿ ಆ ಯೋಜನೆಗೆ ಬೀಳುತ್ತಾ ಬ್ರೇಕ್. ಗ್ಯಾರಂಟಿ ಯೋಜನೆಯ ಒಂದು ಯೋಜನೆ, ಏನದು ಯೋಜನೆ? ಆ ಯೋಜನೆಗೆ ಈಗ ಕೊಕ್ಕ ಹಾಕೋದಕ್ಕೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದ್ಯಾ? ಗ್ಯಾರಂಟಿ ಯೋಜನೆ ನಿಲ್ಸಲ್ಲ ಅಂತ ಹೇಳ್ತಾನೆ ಈ ಯೋಜನೆಯನ್ನ ನಿಲ್ಲಿಸುವ ಪ್ಲಾನ್ ಮಾಡ್ತಾ ಇದೆಯಾ? ಹಾಗಾದರೆ ಗ್ಯಾರಂಟಿ ನ್ಯೂಸ್ನಲ್ಲಿ ಆ ಯೋಜನೆಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಸುದ್ದಿ. ಎಸ್, ಸದ್ದಿಲ್ಲದೆ ಗೃಹಜ್ಯೋತಿ ಯೋಜನೆಗೆ ಬೀಳುತ್ತಾ ಬ್ರೇಕ್. ಗ್ಯಾರಂಟಿಗಳಲ್ಲಿ ಒಂದು ಯೋಜನೆ ಗೃಹಜ್ಯೋತಿ ಯೋಜನೆ. ಗೃಹಜ್ಯೋತಿ ಯೋಜನೆ ಇದರಲ್ಲಿ ಬಹಳಷ್ಟು ಜನ ಫಲಾನುಭವಿಗಳಾಗಿದ್ದಾರೆ. ಇಂತಿಷ್ಟೇ ಯೂನಿಟ್ ವಿದ್ಯುತ್ ಅನ್ನ ತಾವು ಬಳಸಿದರೆ ತಮಗೆ ಕರೆಂಟ್ ಬಿಲ್ 0 ಬರುತ್ತೆ. ಸೊ ಆ ಯೋಜನೆಯ ಫಲಾನುಭವಿಗಳು ಎಲ್ಲರೂ ಇದ್ದಾರೆ. ಈ ಒಂದು ಯೋಜನೆ ಏನಿದೆ ಗೃಹಜ್ಯೋತಿ ಯೋಜನೆ, ಈ ಗೃಹಜ್ಯೋತಿ ಯೋಜನೆ ಇದು ಕಾಂಗ್ರೆಸ್ ಸರ್ಕಾರದ ಪ್ರಾಮಿಸ್. 5 ಗ್ಯಾರಂಟಿ ಏನು ಕೊಡ್ತೀವಿ ಅಂತ ಹೇಳಿತ್ತು, ಅದರಲ್ಲಿ ಗೃಹಜ್ಯೋತಿ ಕೂಡ ಒಂದು ಗ್ಯಾರಂಟಿ. ಆದರೆ ಈಗ ಆ ಗೃಹಜ್ಯೋತಿ ಯೋಜನೆಗೆ ಬ್ರೇಕ್ ಅನ್ನ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆಯಾ? ಇಂಧನ ಇಲಾಖೆಯ ನಿರ್ಧಾರದಿಂದ ಕೋಟ್ಯಂತರ ಗ್ರಾಹಕರಿಗೆ ಈಗ ಶಾಕ್. ಗೃಹಜ್ಯೋತಿ ಯೋಜನೆಗೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಇಂಧನ ಇಲಾಖೆಯಿಂದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ರವಾನೆಯಾಗಿದೆ. ಹಾಗಾದರೆ ಯಾವ ರೀತಿ ಬ್ರೇಕ್ ಹಾಕ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಗೆ? ಗೃಹಜ್ಯೋತಿ ಯೋಜನೆಗೆ ಇಂಧನ ಇಲಾಖೆ ಯಾವ ರೀತಿಯಾದಂಥ ಮಾರ್ಪಾಡುಗಳನ್ನು ತರ್ತಾ ಇದೆ ಅಥವಾ ಯಾವ ರೀತಿಯಾದಂಥ ಕೊಕ್ಕುಗಳನ್ನು ಹಾಕಿ ಈ ವಿಚಾರದಲ್ಲಿ ತಾನು ಕೊಟ್ಟಿರುವಂತಹ ಮಾತಿಗೆ ತಪ್ಪಿಕೊಳ್ಳುವ ನಿಟ್ಟಿನಲ್ಲಿ ಯೋಜನೆ ಮತ್ತು ಯೋಜನೆಯನ್ನ ರೂಪಿಸ್ತಾ ಇದೆ ಅನ್ನೋದಕ್ಕೆ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್.
ಎಸ್, ಸದ್ದಿಲ್ಲದೆ ಗೃಹಜ್ಯೋತಿ ಯೋಜನೆಗೆ ಬ್ರೇಕ್ ಹಾಕೋಕೆ ಏನಾದರೂ ಇಂಧನ ಇಲಾಖೆ ತೀರ್ಮಾನ ಮಾಡ್ತಾ ಇದೆಯಾ? ಯಾಕೆ ಅಂತಂದರೆ ಇಂಧನ ಇಲಾಖೆಯಿಂದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ರವಾನೆಯಾಗಿದೆ. ರಾಜ್ಯದ 5 ಎಸ್ಕಾಂಗಳ ಕೈ ತಪ್ಪುತ್ತಾ ವಿದ್ಯುತ್ ಪೂರೈಕೆ ಜವಾಬ್ದಾರಿ. ಹಾಗೆ ನೋಡಿದ್ರೆ ಏನು KPTCಯಲ್ಲಿದೆ, ಇದು ಗವರ್ನಮೆಂಟ್ ಅಂಡರ್ಟೇಕಿಂಗ್ ಸಂಸ್ಥೆ. ಸೊ ಇದು ಸರ್ಕಾರಿ ಸಂಸ್ಥೆ ಮತ್ತು ಇದು ಗವರ್ನಮೆಂಟ್ ಅಂಡರ್ಟೇಕಿಂಗ್ ಅಲ್ಲಿ ನಡೆಯುವಂಥ ಸಂಸ್ಥೆ. KPTCಯಲ್ಲಿ 5 ಎಸ್ಕಾಂಗಳು ಬರುತ್ತೆ. ಒಂದು ಬೆಸ್ಕಾಂ ಬೆಂಗಳೂರು ಮತ್ತು ಸುತ್ತಮುತ್ತ ವಿದ್ಯುತ್ ಪೂರೈಕೆ ಮಾಡುತ್ತೆ. 2 ಮೆಸ್ಕಾಂ, ಅದು ಮಲೆನಾಡು ಸುತ್ತಮುತ್ತ ವಿದ್ಯುತ್ ಪೂರೈಕೆ ಮಾಡುತ್ತೆ. 3 ಹೆಸ್ಕಾಂ ಬಂದ್ಬಿಟ್ಟು ಇದು ನಾರ್ತ್ ಕರ್ನಾಟಕ ಸೇರಿದಂತೆ ಇನ್ನಿತರ ಭಾಗಗಳಲ್ಲಿ ವಿದ್ಯುತ್ ಪೂರೈಕೆ ಮಾಡುತ್ತೆ. 4 ಜೆಸ್ಕಾಂ, ಇದು ಕಲ್ಯಾಣ ಕರ್ನಾಟಕ ಸುತ್ತಮುತ್ತ ವಿದ್ಯುತ್ ಪೂರೈಕೆ ಮಾಡುತ್ತೆ. ಇನ್ನೊಂದು CESC, ಅದು ಮೈಸೂರು ಸುತ್ತಮುತ್ತ ಭಾಗದಲ್ಲಿ ವಿದ್ಯುತ್ ಪೂರೈಕೆ ಮಾಡುತ್ತೆ. ಸೊ ವಿದ್ಯುತ್ ಪೂರೈಕೆ ಮಾಡುವಂತಹ 5 ಘಟಕಗಳಿವೆ. ಆ 5 ಘಟಕಗಳು ಇಡೀ ರಾಜ್ಯಾದ್ಯಂತ ವಿದ್ಯುತ್ತನ್ನು ಪೂರೈಕೆ ಮಾಡುತ್ತೆ. ಸೊ ಈ 5 ಎಸ್ಕಾಂಗಳ ಜವಾಬ್ದಾರಿ KPTCಯಲ್ಲಿಂದ ತಪ್ಪಿ ಹೋಗುತ್ತಾ? ರಾಜ್ಯದೊಳಗೆ ಸದ್ದಿಲ್ಲದೆ ಎಂಟ್ರಿ ಕೊಡ್ತಾ ಇದ್ದಾವ ಖಾಸಗಿ ವಿದ್ಯುತ್ ಕಂಪನಿಗಳು. ಈಗಾಗಲೇ ಸಾರ್ವಜನಿಕ ಆಕ್ಷೇಪಣೆಗೆ ಅವಕಾಶ ನೀಡಿದೆ ಇಲಾಖೆ. ಇದೇ ತಿಂಗಳ 23ರವರೆಗೂ ಸಾರ್ವಜನಿಕ ಆಕ್ಷೇಪಣೆಗೆ ಅವಕಾಶ ಕೊಡಲಾಗಿದೆ. ಖಾಸಗಿ ಕಂಪನಿಗೆ ಅವಕಾಶ ಕೊಟ್ಟು ಏನಾದರೂ ಇದನ್ನ ಮುಂದಕ್ಕೆ ತಗೊಂಡು ಹೋದ್ರೆ ಫ್ರೀ ಕರೆಂಟ್ ಏನಿದೆ ಅದಕ್ಕೆ ಕಂಟಕ ಬರುವಂತಹ ಸಾಧ್ಯತೆ ಇದೆ. ಸೊ ಕರ್ನಾಟಕದ KPTCLನ ಅಡಿ ಎಲೆಕ್ಟ್ರಿಕಲ್ ಸಪ್ಲೈ ಕಂಪನೀಸ್ ಏನಿದಾವೆ 5 ಎಸ್ಕಾಂಗಳು, ಅದನ್ನು ಪ್ರೈವೇಟೈಸೇಷನ್ ಮಾಡಿಬಿಟ್ರೆ ನಾಳೆ ನಿಮ್ಗೆ ಫ್ರೀಯಾಗಿ ಏನು ಕರೆಂಟ್ ಬರ್ತಾ ಇದೆ ಅದು ಬರೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಗೃಹಜ್ಯೋತಿ ಕಟ್ಟಾಗುತ್ತೆ. ಈ ಒಂದು ಭಯವನ್ನು ಬಹಳ ದಿನಗಳಿಂದ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ರು. ಯಾಕೆ ಅಂತಂದರೆ ಬಂದಂಥ ಸರ್ಕಾರಗಳು ಎಲ್ಲವನ್ನೂ ಖಾಸಗೀಕರಣ ಮಾಡ್ತಾ ಇದ್ದಾವೆ. ತನ್ನ ಅಂಡರ್ಟೇಕಿಂಗಲ್ಲಿ ಅಂದರೆ ಸರ್ಕಾರದ ಗವರ್ನಮೆಂಟ್ ಅಂಡರ್ಟೇಕಿಂಗಲ್ಲಿ ಇರುವಂಥ ಹಲವಾರು ಕಂಪನಿಗಳನ್ನು ಈಗಾಗಲೇ ಖಾಸಗಿ ಅವರಿಗೆ ಒಪ್ಪಿಸ್ತಾ ಇರೋದ್ರಿಂದ ಬಹಳಷ್ಟು ಜನರಿಗೆ ಭಯ ಕೂಡ ಶುರುವಾಗಿದೆ. ಉದ್ಯೋಗದ ಅಭದ್ರತೆ ಕೂಡ ಸೃಷ್ಟಿಯಾಗಿದೆ. ಸೊ ಈಗ KPTCLನ ಭಾಗವಾಗಿರುವಂತಹ ಈ ಎಲೆಕ್ಟ್ರಿಕಲ್ ಸಪ್ಲೈ ಕಂಪನೀಸ್ ಏನಿದಾವೆ ಎಸ್ಕಾಂ, ಈ 5 ಘಟಕಗಳನ್ನು ಪ್ರೈವೇಟೈಸೇಷನ್ ಮಾಡಿದ್ದಾರೆ. ಅಲ್ಲಿ ಪಾಪ ನಮಗೆ ಗವರ್ನಮೆಂಟ್ ಅಂಡರ್ಟೇಕಿಂಗ್ ಜಾಬ್ಸ್ ಇದೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಈಗ ಅದು ಪ್ರೈವೇಟೈಸೇಷನ್ ಮಾಡೋದ್ರಿಂದ ಅಲ್ಲೂ ಪಾಪ ಉದ್ಯೋಗಿಗಳಿಗೆ ಅಭದ್ರತೆ ಕಾಡುತ್ತೆ. ಮತ್ತೊಂದು ಕಡೆ ಗೃಹಜ್ಯೋತಿಗೆ ಏನು ಹಣವನ್ನು ಸರ್ಕಾರ ಕೊಡ್ತಾ ಇದೆ, ಆ ಒಂದು ಹಣವನ್ನು ಖಾಸಗಿ ಕಂಪನಿಗಳು ಸರಿದೂಗಿಸೋದಕ್ಕೆ ಸಾಧ್ಯ ಇಲ್ಲ. ಅವು ಲಾಭ ಇಲ್ಲದೆ ಏನು ಮಾಡಲ್ಲ. ಖಾಸಗಿ ಕಂಪನಿಗಳು ಸುಮ್ಮನೆ ನಾವು ಬಂದು ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರ ಮಾತ್ರ ಅದನ್ನು ಕೊಡೋದಕ್ಕೆ ಸಾಧ್ಯ. ಈಗ KPTCL, ನಾಳೆ KPCLಲ್ಲೂ ಕೂಡ ಇವರು ಪ್ರೈವೇಟೈಸೇಷನ್ ಮಾಡ್ತಾರಾ ಅಂತ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್, ಇದು KPTCL ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಬರ್ತಾ ಇರುವಂತಹ ವಿದ್ಯುತ್ ಪೂರೈಕೆಯ ಘಟಕಗಳನ್ನು ಅವರು ಈಗ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ. ನಾಳೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಅಡಿಯಲ್ಲಿ ನೀವು ನೋಡ್ಬೋದು ಸಾಕಷ್ಟು ಡ್ಯಾಮ್ಗಳಿವೆ. ಆ ಡ್ಯಾಮ್ಗಳು ಮತ್ತು ಅಲ್ಲಿ ಉತ್ಪಾದನೆ ಆಗುವಂತಹ ವಿದ್ಯುತ್ತು, ಸೊ ಇದು ವಿದ್ಯುತ್ ಉತ್ಪಾದನೆ ಮಾಡುವಂತಹ ಒಂದು ಕಂಪನಿ. ಇದು ಇನ್ನೊಂದು ವಿದ್ಯುತ್ ಪ್ರಸರಣ ಮಾಡುವಂಥ ಕಂಪನಿ. ಈಗ ವಿದ್ಯುತ್ ಪ್ರಸರಣ ಮಾಡುವಂಥ ಕಂಪನಿಯನ್ನು ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ. ಆಕ್ಷೇಪಣೆ ಏನಾದರೂ ಇದ್ದರೆ ಸಾರ್ವಜನಿಕರಿಗೆ ಇದೇ ತಿಂಗಳ 23ನೇ ತಾರೀಕುವರೆಗೂ ಕೂಡ ಅವಕಾಶ ಕೊಡಲಾಗ್ತಾ ಇದೆ. ಜನರಿಗೆ ಯಾವ ಭಯ ಇತ್ತೋ ಅದೇ ಆಗ್ತಾ ಇದೆ. ಐ ಡೋಂಟ್ ನೋ ಅದು DK ಶಿವಕುಮಾರ್ ಅವ್ರು ಬಂದ ಮೇಲೆ ಆಗ್ತಾ ಇದೆಯಾ ಅಥವಾ ಅವ್ರು ಬರೋಕ್ಕಿಂತ ಮುಂಚೆನೇ ಪ್ಲ್ಯಾನ್ಸ್ ಇತ್ತಾ ಈ ಪ್ರೈವೇಟೈಸೇಷನ್ದು, ವಿ ಡೋಂಟ್ ನೋ. ಸೊ DK ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದಾಗ ಭಾಳಷ್ಟು ಗವರ್ನಮೆಂಟ್ ಎಂಪ್ಲಾಯೀಸ್ ಈ ಒಂದು ಭಯವನ್ನು ವ್ಯಕ್ತಪಡಿಸಿದ್ರು. ಏನು ಅಂತಂದರೆ DK ಶಿವಕುಮಾರ್ ಬಂದುಬಿಟ್ರೆ ಎಲ್ಲ ಪ್ರೈವೇಟ್ ಮಾಡಿಬಿಡ್ತಾರೆ ಅಂತ. ಸೊ ಆ ನಿಟ್ಟಿನಲ್ಲಿ ಇವತ್ತು ಏನು KPTCLನಲ್ಲಿ ಪ್ರೈವೇಟೈಸೇಷನ್ ಬಗ್ಗೆ ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೆ ಅಂತಿಮ ದಿನಾಂಕವನ್ನು ನಿಗದಿಪಡಿಸಿರೋದು ಆ ಏನು ಸರ್ಕಾರಿ ಉದ್ಯೋಗಿಗಳ ಅಥವಾ ಗವರ್ನಮೆಂಟ್ ಅಂಡರ್ಟೇಕಿಂಗ್ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳ ಒಂದು ಭಯ ಅದು ನಿಜ ಆಗ್ತಾ ಇದೆ. ಸೊ ಬೆಳಗಲ್ಲ ಜ್ಯೋತಿ ಉಚಿತ ಯೋಜನೆಯಡಿ ಗ್ರಾಹಕ ಬಳಸಿದ ವಿದ್ಯುತ್ ಬಿಲ್ ನೀಡ್ತಿದ್ದೋ ಸರ್ಕಾರದಿಂದಲೇ 5 ಎಸ್ಕಾಂಗಳಿಗೆ ಈಗ ಫ್ರೀ ಕರೆಂಟ್ನ ಬಿಲ್ನ ದುಡ್ಡು ಪಾವತಿ ಆಗ್ತಾ ಇದೆ. ಈಗ 1 ತಿಂಗಳು ವಿಳಂಬ ಆಗಿದೆ. ಸರ್ಕಾರದ ಅಧೀನ ಸಂಸ್ಥೆ ಈಗ ಖಾಸಗಿ ಕಂಪನಿಗಳಿಗೆ ಕೊಟ್ಟರೆ
ಆಯಾ ತಿಂಗಳ ಬಿಲ್ ಆಯಾ ತಿಂಗಳಲ್ಲೇ ಪಾವತಿಸಬೇಕು. ಒಂದು ವೇಳೆ ಬಿಲ್ ಪಾವತಿ ಮಾಡದೇ ಇದ್ದರೆ ಕರೆಂಟ್ ಕಟ್ಟಾಗೋಗುತ್ತೆ. ವಿಳಂಬವಾದರೂ ಕೂಡ ಸರ್ಕಾರ ಏನು ಮಾಡುತ್ತೆ ಗೊತ್ತಿಲ್ಲ. ಹೀಗಾಗಿ ಗ್ರಾಹಕರಿಗೆ ಏನು ಗೃಹಜ್ಯೋತಿ ಕೊಡ್ತಾ ಇದ್ದಾರೆ ಅದರ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಐ ಡೋಂಟ್ ನೋ ಮುಂದೆ ಏನಾಗುತ್ತೆ ಅಂತ. ಏನು ಈಗಾಗಲೇ ಇಂಡಿಯನ್ ಎಲೆಕ್ಟ್ರಿಸಿಟಿ ಆ್ಯಕ್ಟ್ ಪ್ರಕಾರ ಯಾವುದೇ ಒಂದು ಹೊಸ ಸ್ಥಾವರಕ್ಕೆ ವಿದ್ಯುತ್ ಗುತ್ತಿಗೆದಾರರ ಒಂದು ಸಮಾಪನ ವರದಿ ಮ್ಯಾಂಡೇಟರಿ ಇತ್ತು. ಕಳೆದ ನಮಗೆ ಗೊತ್ತಿರೋಂಗೆ 104 ವರ್ಷಗಳಿಂದ ನಾವು ಡೇ ಒನ್ನಿಂದನೂ ಆ ಕಾನೂನಿದೆ, ಅದು ಪಾಲನೆ ಮಾಡ್ತಾ ಬಂದಿದ್ದೀವಿ. ಇವತ್ತು ಏಕಾಏಕಿ ವಿದ್ಯುತ್ ಗುತ್ತಿಗೆದಾರರ ಅವಶ್ಯಕತೆ ಇಲ್ಲ, ಈಸಿ ಡೂ ಬಿಸ್ನೆಸ್, ಯಾರು ಕನ್ಸ್ಯೂಮರ್ ಇದ್ದಾರೆ ಅವರೇ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳೋದು ಅಂತ ಒಂದು ಪ್ರಸ್ತಾವನೆಯನ್ನು ಫೈನಲ್ ಹಂತಕ್ಕೆ ತಕೋಗಿ ಇಟ್ಟಿದ್ದಾರೆ. ಇದರ ವಿರುದ್ಧವಾಗಿ, ನಮ್ಮ ಅಸ್ತಿತ್ವದ ವಿರುದ್ಧವಾಗಿ ನಾವು ಇದೇ ದಿನಾಂಕ 22 ಸೋಮವಾರ ಬೆಳಗ್ಗೆ 10 ಗಂಟೆಯಿಂದ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ವಿದ್ಯುತ್ ಗುತ್ತಿಗೆದಾರರು, ವೈರ್ಮೆನ್ಸು, ಸೂಪರ್ವೈಸರು, ನಮ್ಮ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರೊಟೆಸ್ಟ್ಗೆ ಬರ್ತಾ ಇದ್ದಾರೆ, ಭಾಗವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಉಳುವಿನ ಪ್ರಶ್ನೆ. ಯಾಕೆಂದರೆ ನಾನು ವೃತ್ತಿಲಿ ನಾನು 30 ವರ್ಷ ಆಗಿದೆ, ನಮ್ಮ ಕಾರ್ಯಾಧ್ಯಕ್ಷರು 45 ವರ್ಷದಿಂದ ಮಾಡ್ತಾ ಇದ್ದಾರೆ, 104 ವರ್ಷದಿಂದ ನಮ್ಮ ಸಂಸ್ಥೆ ಇದೆ. ಇವತ್ತು ಏಕೆ ನಮ್ಮನ್ನು